ಮಲೆನಾಡು, ಜೋಗ, ಹಸಿರು. ಮಲೆನಾಡು ಹೆಬ್ಬಾಗಿಲು ಎನಿಸಿಕೊಂಡ ಶಿವಮೊಗ್ಗ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 4 ಆಫ್ ನಮ್ಮ ಕರುನಾಡು. ಈ ನಾಡಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಭತ್ತ, ಅಡಿಕೆ, ಮೆಕ್ಕೆಜೋಳ, ಶುಂಠಿ, ಮೆಣಸು, ತೆಂಗು, ಗೇರುಹಣ್ಣು. ಇದು ಕೃಷಿ ಮತ್ತು ತೋಟಗಾರಿಕೆ ಜಿಲ್ಲೆಯ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಶಿವಮೊಗ್ಗ ಜಿಲ್ಲೆಯು ಸುಮಾರು 39 ಭಾಗದಷ್ಟು ಅರಣ್ಯ ಪ್ರದೇಶವಾಗಿದೆ. ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ಮತ್ತು ವನ್ಯಜೀವಿಗಳಿಗೆ ಇದು ಪ್ರಮುಖ ನೆಲೆಯಾಗಿದೆ. ಶಿವಮೊಗ್ಗ ಎಂಬ ಹೆಸರಿನ ಮೂಲದ ಬಗ್ಗೆ ಹಲವು ಕಥೆಗಳಿವೆ. ಕೆಲವರ ಪ್ರಕಾರ ಇದು ಶಿವನ ಮೊಗ್ಗು ಅಥವಾ ಶಿವನ ಮುಖ ಎಂಬ ಪದಗಳಿಂದ ಬಂದಿದೆ ಎಂದು ಹೇಳುತ್ತಾರೆ. ಇಲ್ಲಿಯ ವಿಶೇಷತೆ ತುಂಗಾ ನದಿ, ಕೊಡಚಾದ್ರಿ ಬೆಟ್ಟ, ಸಾಕ್ರೆಬೆಲ್ಲು ಆನೆ ಶಿಬಿರ, ಜೋಗ ಜಲಪಾತ, ಅಡಿಕೆ ತೋಟಗಳು, ದಟ್ಟ ಕಾಡು, ಕುವೆಂಪು ಅವರ ಮನೆ ಮತ್ತು ಪ್ರಮುಖ ನದಿಗಳು ತುಂಗಾ, ಭದ್ರಾ, ಶರಾವತಿ, ವರದಾ. ಮತ್ತು ಇದು ಎಣ್ಣೆ ಉತ್ಪಾದನೆ, ಕಾಗದ ಕೈಗಾರಿಕೆ, ಉಕ್ಕು ಮತ್ತು ಲೋಹ ಉತ್ಪಾದನೆ, ಹೈನುಗಾರಿಕೆ ಘಟಕಗಳನ್ನು ಒಳಗೊಂಡಿದೆ. ಮತ್ತು ಆಹಾರ ಪದ್ಧತಿ ಅಕ್ಕಿ ರೊಟ್ಟಿ, ಮಲೆನಾಡು ಚಿಕನ್ ಕರಿ, ಹಲಸಿನ ಹಪ್ಪಳ, ಕಡುಬು ಬೇಳೆ ಪಾಯಸ, ಹೋಳಿಗೆ, ಕಡುಬು. ಶಿವಮೊಗ್ಗ ಜಿಲ್ಲೆ ಒಟ್ಟು 7 ತಾಲೂಕನ್ನು ಒಳಗೊಂಡಿದೆ. ಶಿವಮೊಗ್ಗ, ಭದ್ರಾವತಿ, ಸಾಗರ, ತೀರ್ಥಹಳ್ಳಿ, ಹೊಸನಗರ, ಶಿಕಾರಿಪುರ, ಸೊರಬ. ಈಗ ಕಾಮೆಂಟ್ ಮಾಡಿ ಹಂಪಿ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎಂದು.